ಫಸ್ಟ್ ಪ್ರಿಪ್ರೇಟರಿ ಮುಗೀತು, ಸೆಕೆಂಡ್ ಪ್ರಿಪ್ರೇಟರಿ ಕೂಡ ಮುಗೀತು, ಈಗ ನಿಮ್ಮ ಥರ್ಡ್ ಪ್ರಿಪ್ರೇಟರಿ ಬಂದೇ ಬಿಡ್ತು. ಇದೇ ನಿಮ್ಮ ಫೈನಲ್ ಪ್ರಾಕ್ಟೀಸ್ ಪೇಪರ್ ಆಗಿದೆ. ಪ್ಲ್ಯಾನ್ ಮಾಡಿ, ಪ್ಲ್ಯಾನಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ನನ್ನ ಪ್ರಕಾರ ಇದು ಲಾಸ್ಟ್ ಚಾನ್ಸ್. ನೀವು ಒಂದು ವರ್ಷದಿಂದಾನೇ ಏನು ಮಾಡಿಲ್ಲ, ಇನ್ನು 15 ದಿನದಲ್ಲಿ ಏನು ಮಾಡೋಕ್ಕಾಗುತ್ತೆ? ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಫಸ್ಟ್ ಪ್ರಿಪ್ರೇಟರಿ ಮುಗೀತು, ಸೆಕೆಂಡ್ ಪ್ರಿಪ್ರೇಟರಿ ಕೂಡ ಮುಗೀತು, ಈಗ ನಿಮ್ಮ ಥರ್ಡ್ ಪ್ರಿಪ್ರೇಟರಿ ಬಂದೇ ಬಿಡ್ತು. ನನ್ನ ಪ್ರಕಾರ ಇದು ಲಾಸ್ಟ್ ಚಾನ್ಸ್. ನಿಮ್ಗೇನು ಅನಿಸುತ್ತೆ ಮಕ್ಕಳೇ? ನಿಮ್ಗೂ ಆ ಥರನ ಅನಿಸಿದ್ರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಲಾಸ್ಟ್ ಚಾನ್ಸ್ ಅಂತ ಟೈಪ್ ಮಾಡಿ ಬೇಗ. ಎಸ್ ಮ್ಯಾಮ್, ಹೌದು, ಥರ್ಡ್ ಪ್ರಿಪ್ರೇಟರಿ ಇದು ನಮ್ಮ ಲಾಸ್ಟ್ ಚಾನ್ಸ್. ನೆಕ್ಸ್ಟ್ ನಾವು ಬರೆಯೋದು ಬೋರ್ಡ್ ಎಕ್ಸಾಮೇ, ಸೊ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು ಈ ಎಕ್ಸಾಮಲ್ಲಿ, ಇದು ನಮ್ಮ ಲಾಸ್ಟ್ ಚಾನ್ಸ್ ಅಂತ ಯಾರ್ಯಾರಿಗೆಲ್ಲ ಅನಿಸುತ್ತೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬೇಗ ತಿಳಿಸಿ. ಆವಾಗ ನನಗೆ ಅನಿಸುತ್ತೆ ಓಕೆ, ಮಕ್ಕಳು ನಂತರನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಟೈಪ್ ಮಾಡಿದ್ರಾ? ಕಮೆಂಟ್ ಮಾಡಿದ್ರಾ? ಓಕೆ. ಸೊ ಯಾಕೆ ಲಾಸ್ಟ್ ಚಾನ್ಸ್ ಅಂತ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಿಮಗೆ ಈ ಇಡೀ ಕ್ಲಾಸಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಇಲ್ಲಿ ಯಾವುದೂ ಪಾಠ ಮಾಡೋಕ್ಕೆ ಬಂದಿಲ್ಲ ಮಕ್ಕಳೇ. ಸೊ ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ, ಈ ಒಂದು ಫೇಸ್, ಈ ಒಂದು ಹಂತ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದೇ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಟ್ಸ್ ಅ ನೈಸ್ ಸಿಂಪಲ್ ಮೋಟಿವೇಶ್ನಲ್ ವಿಡಿಯೋ ಆಗಿದೆ. ಸೊ ನಾನು ಇಲ್ಲಿ ಏನೂ ಪಾಠ ಮಾಡ್ತಾ ಇಲ್ಲ, ದಯವಿಟ್ಟು ನೋಡಿ, ನಿಮಗೆ ಕಾನ್ಫಿಡೆನ್ಸ್ ಬೆಳ್ಕೊಳ್ಳುತ್ತೆ, ಅದಂತೂ ನಾನು ಗ್ಯಾರಂಟಿ ಮಾಡ್ಬೋದು. ಎಸ್. ಸೊ ಮೆಸೇಜ್ ಫಾರ್ ಆಲ್ ಅವರ್ ಪರೀಕ್ಷೆ ಸ್ಟೂಡೆಂಟ್ಸ್, ಲಾಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ ಅ ಟರ್ನಿಂಗ್ ಪಾಯಿಂಟ್ ಅಲ್ವಾ? ಹೌದಾ ಅಲ್ವಾ? ನಿಮ್ಗೆ ಅನಿಸುತ್ತಾ ಇಲ್ವಾ? ನಾನು ಈ ಒಂದು ಎಕ್ಸಾಮಲ್ಲಿ ಬರೆದಿದ್ದೀನಿ, ನನ್ನ ಮಿಸ್ಟೇಕ್ಸ್ ಏನಿದೆ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬರೆದಿದ್ದೀನಿ, ನನ್ನ ಮ್ಯಾಥ್ ವರ್ಕ್ಸ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ, ಡಯಾಗ್ರಾಮ್ಸ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ, ಫಾರ್ಮುಲಾಸ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ನಾನು ಫೈನಲ್ ಎಕ್ಸಾಮ್ಗೆ ಎಕ್ಸಾಮ್ ರೆಡಿ ಆಗಿದ್ದೀನಿ ಅಲ್ವಾ? ಸೊ ದಿಸ್ ಈಸ್ ದ ಟರ್ನಿಂಗ್ ಪಾಯಿಂಟ್. ಓಕೆನಾ? ದಿಸ್ ಈಸ್ ನಾಟ್ ಜಸ್ಟ್ ಅ ಪ್ರಿಪ್ರೇಟರಿ, ಇಟ್ ಈಸ್ ಅ ಪ್ರಾಕ್ಟೀಸ್ ಫಾರ್ ಫೈನಲ್ ಬೋರ್ಡ್ ಎಕ್ಸಾಮ್. ನಾನು ಅದೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ಥರ್ಡ್ ಪ್ರಿಪ್ರೇಟ್ರಿನ ಫೈನಲ್ ಎಕ್ಸಾಮ್ ಥರ ಟ್ರೀಟ್ ಮಾಡಿ, ನಿಮ್ಮ ಫೈನಲ್ ಎಕ್ಸಾಮ್ ಥರ. ಬಿಕಾಸ್ ಥರ್ಡ್ ಪ್ರಿಪ್ರೇಟ್ರಿ ಅಂದಿದ ತಕ್ಷಣ ಲಾಸ್ಟ್ ಪ್ರಾಕ್ಟೀಸ್ ಎಕ್ಸಾಮ್ ಥರ ಅಂದ್ಕೊಳ್ಳಿ. ಸೊ ಯಾರು ಮತ್ತೆ ನಿಮ್ಮನ್ನು ಕರೆದು, ಸ್ಕೂಲವ್ರು ಕರೆದು ಅಥವಾ ಯಾರಾದರೂ ಬೇರೆಯವ್ರು ಕರೆದು, ತಗೋಪ್ಪ ನಾವು ನಿಮಗೆ ಪ್ರಾಕ್ಟೀಸ್ ಪೇಪರ್ ಥರ ಕೊಡ್ತಾ ಇದ್ದೀವಿ, ಸೊ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡು, ಎಕ್ಸಾಮ್ನ ಬರಿ ಅಂತ ಯಾರೂ ಹೇಳೋದಿಲ್ಲ. ಇದೇ ನಿಮ್ಮ ಫೈನಲ್ ಪ್ರಾಕ್ಟೀಸ್ ಪೇಪರ್ ಆಗಿದೆ ಅಲ್ವಾ? ಸೊ ವೆರಿ 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 ಇಂಪಾರ್ಟೆಂಟ್. ಟ್ರೀಟ್ ಇಟ್ ಲೈಕ್ ಯುವರ್ ಫೈನಲ್ ಬೋರ್ಡ್ ಎಕ್ಸಾಮ್, ನಿಮ್ಮ ಥರ್ಡ್ ಪ್ರಿಪ್ರೇಟ್ರಿನ. ಓಕೆ? ಸೊ ಟೇಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ ಮಕ್ಕಳೇ. ಆ್ಯಂಡ್ ಇದರಲ್ಲಿ ತಪ್ಪೇನಿಲ್ಲ, ನೀವು ಸೀರಿಯಸ್ ಆಗಿ ತೊಗೊಂಡು ಒಂದು ಸ್ವಲ್ಪ ಭಯ ಇಟ್ಕೊಂಡು, ಒಂದು ಸ್ವಲ್ಪ ಹೆದರಿಕೆ ಇಟ್ಕೊಂಡು ಸೀರಿಯಸ್ ಆಗಿ ತೊಗೊಂಡು ಓದೋದ್ರಲ್ಲಿ ತಪ್ಪೇನೂ ಇಲ್ಲ. ಬಿಕಾಸ್ ಇಟ್ಸ್ ಸೇಮ್ ಸಿಲೆಬಸ್, ಸೇಮ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಸೇಮ್ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ ಬರಿಬೇಕಾಗಿರುವಂಥ ಒಂದು ಎಕ್ಸಾಮ್. ಓಕೆ? ಹೊಸದಾಗಿ ನೀವೇನೋ ಒಂದು ಮಾಡಬೇಕು ಅಂತಲೂ ಇಲ್ಲ, ನೆಗ್ಲೆಕ್ಟ್ ಮಾಡಬೇಕು. ಮೂರನೇದಲ್ವಾ, ಒಂದು ಬರ್ದಿದ್ದೀನಿ, 2 ಬರ್ದಿದ್ದೀನಿ, 3ನೇ ದೇವ್ರಿಗೆ ಬಿಡೋಣ ಅಂತ ಹೇಳೋಂಗೂ ಇಲ್ಲ. ಓಕೆ? ಸೇಮ್ ಸೆಟ್ ಆಫ್ ರೂಲ್ಸ್ ಇದೆ, ಸೇಮ್ ಸಿಲೆಬಸ್ ಇದೆ, ಸೇಮ್ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ ಸೀರಿಯಸ್ ಆಗಿ ಈ ಒಂದು ಎಕ್ಸಾಮ್ನ ಬರೀಬೇಕು. ಓಕೆ? ಸೊ ಬೋರ್ಡ್ ಎಕ್ಸಾಮ್ ಮೈಂಡ್ಸೆಟ್ಟಲ್ಲಿ ಇರಬೇಕು. ಓಕೆ? ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ, ಬಿಕಾಸ್ ತುಂಬ 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 ಕಡಿಮೆ ದಿನ ಇದೆ ನಮಗೆ. ಸೊ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬೋರ್ಡ್ ಎಕ್ಸಾಮ್ ಮೈಂಡ್ಸೆಟ್ಟಲ್ಲೇ ಇರಬೇಕು. ಫೋಕಸ್ಡಾಗಿ ಕೂತ್ಕೋಬೇಕು ಓದೋದಕ್ಕೆ. ಓಕೆ? ಸೊ ಫೋಕಸ್ಡಾಗಿ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ, ಫೋಕಸ್ಡಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ ಓದೋದಕ್ಕೆ ಫೋಕಸ್ಡಾಗಿ ಕೂತ್ಕೋಬೇಕು, ಕಾನ್ಫಿಡೆನ್ಸಲ್ಲಿ ಬರೀಬೇಕು. ನೀವು ಓದಿದ್ರೆ, ಓಕೆ, ನೀವು ಕರೆಕ್ಟಾಗಿ ಎಲ್ಲ ಓದಿದ್ರೇ ಈ ಕಾನ್ಫಿಡೆನ್ಸ್ ಅನ್ನೋದು ಬರೋದು ಮಕ್ಕಳೇ. ಓಕೆ? ಸೊ ಓದಬೇಕು ಫೋಕಸ್ಡಾಗಿ ಕೂತ್ಕೊಂಡು, ಆವಾಗ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಬರುತ್ತೆ, ಕಾನ್ಫಿಡೆನ್ಸಲ್ಲಿ ಬರೀತೀರ. ಓಕೆ? ಆ್ಯಂಡ್ ಮ್ಯಾನೇಜ್ ಟೈಮ್ ವೈಸ್ಲಿ. ನನಗೆ ಗೊತ್ತು ಟೈಮ್ 24 hours ಯಾವ ಒಂದು ಮನುಷ್ಯನಿಗೂ ಸಾಕಾಗೋದಿಲ್ಲ ಇನ್ ಅ ಡೇ. ನಿಮಗೆ ಅದು ಇದಿದು ಇರೋದಿಲ್ಲ, ಐ ನೋ, ಬಿಕಾಸ್ ನಾನು ಆ ಸ್ಟೇಜಿಂದ ಬಂದಿದ್ದೀನಿ. ಯು ಹ್ಯಾವ್ ಲೈಕ್
ಬೆಳಗ್ಗೆನೇ ಎದ್ದೇಳಬೇಕು, ಟ್ಯೂಷನ್ಗೆ ಹೋಗಬೇಕಾಗಿರುತ್ತೆ, ಸ್ಕೂಲ್ಗೆ ಹೋಗಬೇಕಾಗಿರುತ್ತೆ, ಅದಾದಮೇಲೆ ನಮ್ಮ ಪರೀಕ್ಷೆ ಕ್ಲಾಸಸ್ನ ನೋಡಬೇಕಾಗಿರುತ್ತೆ, ಊಟದ ಟೈಮು, ನಿದ್ದೆ ಟೈಮು ಎಲ್ಲ ಅಲ್ಲೇ ಹೊಟ್ಟೋಗುತ್ತೆ ಟೈಮ್. ಸೊ ಪ್ಲ್ಯಾನ್ ಮಾಡಿ. ಪ್ಲ್ಯಾನಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಾವು ಸ್ಟ್ರಾಟಜಿಗಳನ್ನ ಮಾಡಿದ್ದೀವಿ. 2 ಮಂತ್ ಸ್ಟ್ರಾಟಜಿ, 3 ಮಂತ್ ಸ್ಟ್ರಾಟಜಿ, 30 ಡೇಸ್ ಸ್ಟ್ರಾಟಜಿ ಎಲ್ಲ ಮಾಡಿದ್ದೀವಿ. ಟೈಮ್ ಟೇಬಲ್ನ ಕೊಟ್ಟಿದ್ದೀವಿ. ಸೊ ಅದ್ರ ಪ್ರಕಾರ ನಡ್ಕೊಳ್ಳಿ ದಯವಿಟ್ಟು. ಟೈಮ್ನ 1 ನಿಮಿಷನೂ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ರೆಸ್ಟ್ನ ತಗೊಂಡು, ಡೆಫಿನೆಟ್ಲಿ ರೆಸ್ಟ್ ಬೇಕು, ಆರೋಗ್ಯವಾದ ಆಹಾರ ತಿಂದ್ಕೊಂಡು ಟೈಮ್ನ ವೈಸ್ ಆಗಿ ಯೂಟಿಲೈಸ್ ಮಾಡ್ಕೊಂಡು 6 ಸಬ್ಜೆಕ್ಟ್ಗೆ ಹೇಗೆ ಓದಬೇಕು, ಹೇಗೆ ರಿವಿಷನ್ನ ಮಾಡಬೇಕು, ನನ್ನ ಟಫ್ ಸಬ್ಜೆಕ್ಟ್ಗೆ ನಾನು ಎಷ್ಟು ಟೈಮ್ ಕೊಡಬೇಕು, ಊಟಕ್ಕೆ ಇಷ್ಟು ಟೈಮು, ಆಟಕ್ಕೆ ಇಷ್ಟು ಟೈಮು, ನಿದ್ದೆಗೆ ಇಷ್ಟು ಟೈಮ್, ವೈಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮಾಡ್ಕೊಳ್ಳಿ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅದಕ್ಕೂ ನಾವು ನಿಮಗೆ ಎಷ್ಟೊಂದು ವೀಡಿಯೋಸ್ಗಳನ್ನ ರಿಲೀಸ್ ಮಾಡಿದ್ದೀವಿ. ಅದನ್ನು ನೋಡಿ ನಿಮ್ಗೆ ಐಡಿಯಾ ಬರ್ತಾ ಇಲ್ವಾ, ಅವುಗಳನ್ನ ನೋಡಿ ಕಲ್ತ್ಕೊಳ್ಳಿ. ಓಕೆ? ಎಸ್. ಸೊ ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ಅದು ತುಂಬ ತುಂಬ ಇಂಪಾರ್ಟೆಂಟ್. 2 ಪೇಜ್ ಓದ್ಬಿಟ್ಟು ಬಿಡಪ್ಪ 4 ಪೇಜ್ ಓದಿದ್ದೀನಿ ಅಂತ ಮಲ್ಕೊಂಡ್ರೆ ಅದು ನಿಮಗೇ ಲಾಸ್. ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ಓಕೆ? ಸೊ ಎಷ್ಟಾಗುತ್ತೋ ಅಷ್ಟನ್ನ ಓದಿ, ಎಷ್ಟಾಗುತ್ತೋ ಅಷ್ಟು ಪ್ರಮಾಣವಾಗಿರಿ. ಆಯಿತಾ? ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ? ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ನೋಡಿ, ದಿಸ್ ಎಕ್ಸಾಮ್ ಶೋಸ್ ವೇರ್ ಯು ಟ್ರೂಲಿ ಸ್ಟ್ಯಾಂಡ್. ಸೊ ಇಲ್ಲಿಗೆ ಗೊತ್ತಾಗ್ಬಿಡುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಟ್ಟು, ಟೀಚರ್ಸ್ಗೆ, ನಿಮಗೆ, ನಿಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. 3rd ಪ್ರಿಪ್ರೇಟ್ರಿ ಆಗೋ ಅಷ್ಟೊತ್ತಿಗೆ ವೇರ್ ಆರ್ ಯು ಆ್ಯಕ್ಚುಲಿ ಸ್ಟ್ಯಾಂಡಿಂಗ್, ನೀವು ಯಾವ ಒಂದು ಕ್ಯಾಟಗರಿಯಲ್ಲಿದ್ದೀರಾ. ಸೊ ಫೈನಲ್ ಬೋರ್ಡ್ ಎಕ್ಸಾಮ್ಗೆ ನಿಮ್ಮ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ನಾವು ಈಗಲೇ ಹೇಳಿಬಿಡ್ಬೋದು. ಏನು ಮ್ಯಾಮ್ 3rd ಪ್ರಿಪ್ರೇಟ್ರಿಗೂ ಫೈನಲ್ ಎಕ್ಸಾಮ್ಗೂ ಇನ್ನೂ 1 ತಿಂಗಳು ಗ್ಯಾಪ್ ಇದೆಯಲ್ಲ, 15 ದಿನ ಗ್ಯಾಪ್ ಇದೆಯಲ್ಲ, ಸೊ ಈ 15 ದಿನದಲ್ಲಿ ಓದ್ಬಿಡ್ತೀನಿ, ಈ 15 ದಿನದಲ್ಲಿ ಮಾಡಿಬಿಡ್ತೀನಿ ಅಂತಂದರೆ ಅದು ಆಗೋದಿಲ್ಲ. ಅದು ಡೆಫಿನೆಟ್ಲಿ ಸುಳ್ಳು. ನೀವು ಒಂದು ವರ್ಷದಿಂದನೇ ಏನೂ ಮಾಡಿಲ್ಲ, ಇನ್ನು 15 ದಿನದಲ್ಲಿ ಏನು ಮಾಡೋಕ್ಕಾಗುತ್ತೆ? ದಟ್ ಈಸ್ ವೈ ನಾನು ಹೇಳ್ತಾ ಇದ್ದೆ, ಫಸ್ಟ್ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೆ, ಓದ್ಕೊಳ್ಳಿ ಅಂತ. ಸೊ ಇವತ್ತಿಗೂ ಓದಿಲ್ಲ ಅಂತಂದರೆ ಇನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಇನ್ನು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ? ಈ 3rd ಪ್ರಿಪ್ರೇಟ್ರಿಯಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಆಯಿತಾ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಿಸ್ಟೇಕ್ಸ್ ಆರ್ ಲೆಸನ್ಸ್. ಸೊ 3rd ಪ್ರಿಪ್ರೇಟ್ರಿಯಲ್ಲಿ ಅಕಸ್ಮಾತಾಗಿ ಏನಾದರೂ ಚೂರು ಎರರ್ಸ್ ಆದರೆ, ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎರರ್ಸ್ ಆಗಬಾರ್ದು, ತಪ್ಪುಗಳು ಆಗಬಾರ್ದು. ಅಕಸ್ಮಾತಾಗಿ ಆಗ್ತಾ ಇದೆ ಅಂತಂದರೆ ದಿಸ್ ಇಸ್ ದ ರೈಟ್ ಟೈಮ್ ಟು ರೆಕ್ಟಿಫೈ. ಆಯಿತಾ? ಸೊ ಬಿಫೋರ್ ದ ಬೋರ್ಡ್ ಎಕ್ಸಾಮ್, ಅಂದರೆ ಬೋರ್ಡ್ ಎಕ್ಸಾಮ್ಗಿಂತ ಮುಂಚೆ ಆಗ್ತಾ ಇರೋ ಅಂಥದ್ದು ಈ 3rd ಪ್ರಿಪ್ರೇಟ್ರಿ ಅಲ್ವಾ, ಅಂದರೆ ಸ್ವಲ್ಪ ಗ್ಯಾಪಲ್ಲಿ ಆಗ್ತಾ ಇದೆ. ಸೊ ಈ ಒಂದು ಟೈಮಲ್ಲಿ ಅಕಸ್ಮಾತಾಗಿ ಎಲ್ಲೋ ನನಗೆ 1 ಮಾರ್ಕ್ ಲೂಸ್ ಆಗ್ತಾಯಿದೆ, 2 ಮಾರ್ಕ್ ಲೂಸ್ ಆಗ್ತಾಯಿದೆ, ಸಿಂಪಲ್ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ಮ್ಯಾಪಲ್ಲಿ ಪಾಯಿಂಟರ್ಸು ಕನ್ಫ್ಯೂಸ್ ಆಗ್ತಾಯಿದೆ, ಡಯಾಗ್ರಾಮ್ಸಲ್ಲಿ ಲೇಬಲಿಂಗ್ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಸೊ ಇಂಥದ್ದು ಸ್ಮಾಲ್ ಟೈನಿ ಇಶ್ಯೂಸ್ಗಳೇನಿದೆ, ದಿಸ್ ಇಸ್ ದ ರೈಟ್ ಟೈಮ್ ಟು ರೆಕ್ಟಿಫೈ ಈ ಮಿಸ್ಟೇಕ್ಸ್ಗಳನ್ನೆಲ್ಲ. ಓಕೆ? ಎಸ್. ಸೊ ಬಿಫೋರ್ ದ ಬೋರ್ಡ್ ಎಕ್ಸಾಮ್ ಎಫರ್ಟ್ ಮ್ಯಾಟರ್ಸ್ ಡೆಫಿನೆಟ್ಲಿ ಮಕ್ಕಳೇ. ಯಾರಿಗೂ ಏನೂ ಈಸಿಯಾಗಿ ಸಿಗೋದಿಲ್ಲ. ಸೊ ಕಷ್ಟಪಡಲೇಬೇಕು ಮಕ್ಕಳೇ. ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ, ಬಟ್ ಸ್ಮಾರ್ಟ್ ವರ್ಕ್ನ ಮೂಲಕ ಮಾಡಿ. ಓಕೆ? ಲೈಕ್ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ವರ್ಕ್ ಅಂದಿದ ತಕ್ಷಣ ನಿಮ್ಮ PYQPsಗಳಾಗಿರ್ಬೋದು, LBAsಗಳಾಗಿರ್ಬೋದು, MQPsಗಳನ್ನ ಓದೋದು ನಿಮ್ಮ ಸ್ಮಾರ್ಟ್ ವರ್ಕ್ ಆಗುತ್ತೆ. ಬಟ್ ಇದನ್ನು ಪದೇ ಪದೇ ರಿವೈಸ್ ಮಾಡ್ತಾ ಇರೋದು ಹಾರ್ಡ್ ವರ್ಕ್ ಆಗುತ್ತೆ. ಓಕೆ? ಸೊ ನೀವು ಹಾರ್ಡ್ ವರ್ಕ್ ಮಾಡಿ ಅಂತಂದರೆ ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಒಂದೊಂದು ಪೇಜು ಗಟ್ಟು ಹೊಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಮಕ್ಕಳೇ. ಸೊ ಎಫರ್ಟ್ ಮ್ಯಾಟ್ರ್ ಆಗುತ್ತೆ, ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಎವ್ರಿ ಆನ್ಸರ್ ಯು ರೈಟ್ ಟುಡೇ ಬಿಲ್ಡ್ಸ್ ಯೋರ್ ಸ್ಟ್ರೆಂತ್ ನಾಳೆ ದಿನ ಎಕ್ಸಾಮ್ಗೆ. ಸೊ 3rd ಪ್ರಿಪ್ರೇಟ್ರಿ ಡೆಫಿನೆಟ್ಲಿ ಟ್ರೀಟ್ ಇಟ್ ಲೈಕ್ ಯೋರ್ 3rd ಫೈನಲ್ ಎಕ್ಸಾಮ್. ಸೊ ಕಾನ್ಫಿಡೆನ್ಸ್ ಇಸ್ ಬಿಲ್ಟ್. ಕಾನ್ಫಿಡೆನ್ಸ್ ಡಸಂಟ್ ಕಮ್ ಸಡನ್ಲಿ. ಸೊ ಸಡನ್ನಾಗಿ ನನಗೆ ಕಾನ್ಫಿಡೆನ್ಸ್ ಬಂತು, ನನಗೆ ಇವಾಗ ಧೈರ್ಯ ಬಂದಿದೆಯಪ್ಪ ಕಂಪ್ಲೀಟಾಗಿ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಸಡನ್ನಾಗಿ. ಬಿಕಾಸ್ ಇಟ್ ಈಸ್ ಅರ್ನ್ ಥ್ರೂ ಪ್ರಿಪರೇಷನ್. ಇಡೀ ವರ್ಷ ಓದಿದ್ರೇ ಕಾನ್ಫಿಡೆನ್ಸ್ ಅನ್ನೋದು ಬರೋದು. ಹೌದಾ ಅಲ್ವಾ? ಸೊ ಇಡೀ ವರ್ಷ ಓದಿದ್ರೇ 3rd ಪ್ರಿಪ್ರೇಟ್ರಿನ ಚೆನ್ನಾಗಿ ಮಾಡೋದು. 3rd ಪ್ರಿಪ್ರೇಟ್ರಿ ಚೆನ್ನಾಗಿ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಡೆಫಿನೆಟ್ಲಿ 100% ಫೈನಲ್ ಬೋರ್ಡ್ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡ್ತೀರಾ.
ಆಯಿತಾ? ಸೊ ಆ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗೋದು ನೀವು ಏನಕ್ಕಾದರೂ ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಮಾತ್ರ, ಇಲ್ಲಾಂದರೆ ಬಿಲ್ಡ್ ಆಗೋದಿಲ್ಲ. ಮರ್ತಂಗಾಯಿತು, ಎಲ್ಲ ಕಂಪ್ಲೇಂಟ್ ಮಾಡ್ತೀರಲ್ಲ, ಮರ್ತಂಗಾಯಿತು, ನನಗೆ ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಇನ್ವಿಜಿಲೇಟರ್ ಲೇಟಾಗಿ ಬಂದರು, ಇಲ್ಲ ನಾನೇ ಲೇಟಾಗಿ ಹೋದೆ, ನಂಗೆ ಹುಷಾರಿರಲಿಲ್ಲ, ಈ ಕಂಪ್ಲೇಂಟ್ಸ್ ಎಲ್ಲ ಏನಿದೆ ಇದೆಲ್ಲ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಬರೋ ಅಂಥದ್ದು. ಸೊ ಕಾನ್ಫಿಡೆನ್ಸ್ ಹೇಗೆ ಬಿಲ್ಡ್ ಆಗುತ್ತೆ? ಪ್ರಿಪರೇಷನ್ನ ಮೂಲಕ, ಓದ್ಕೊಂಡ್ರೇನೆ. ಓಕೆನಾ? ಸೊ ಥಿಂಕ್ ಅಹೆಡ್, ವಾಟ್ ಯು ಡೂ ಟುಡೇ ರಿಫ್ಲೆಕ್ಟ್ಸ್ ಇನ್ ಯೋರ್ ಬೋರ್ಡ್ ರಿಸಲ್ಟ್ಸ್. ಅದೇ ನಾನು ಹೇಳ್ತಾ ಇರೋದು. ಸೊ ಇವತ್ತು ನೀವು ಕರೆಕ್ಟಾಗಿ ಬರ್ದಿದ್ದೀರಾ ಅಂತಂದರೆ ಬೋರ್ಡ್ ಎಕ್ಸಾಮಲ್ಲೂ ಕರೆಕ್ಟಾಗಿ ಬರೀತೀರಾ. ಇವತ್ತು ನೀವು ಕರೆಕ್ಟಾಗಿ ಬರ್ದಿಲ್ಲ, ಸೀರಿಯಸ್ ಆಗಿ ತೊಗೊಂಡಿಲ್ಲ, ಓದಲಿಲ್ಲ, ಕರೆಕ್ಟಾಗಿ ಬರ್ದಿಲ್ಲ ಅಂತಂದರೆ ಬೋರ್ಡ್ ಎಕ್ಸಾಮಲ್ಲೂ ಸ್ವಲ್ಪ ಕಷ್ಟ ಇದೆ. ಆ ಇರೋ 15 days 20 daysಲ್ಲಿ ನಾನು ಓದ್ಬಿಡ್ತೀನಿ, ಮಾಡಿಬಿಡ್ತೀನಿ ಅಂತಂದರೆ ಐ ಡೋಂಟ್ ನೋ, ನಿಮ್ಗೇನೋ ಒಂದು ಸೂಪರ್ ಪವರ್ಸ್ ಇರುತ್ತೆ, ಆವಾಗಲೇ ನೀವು ಓದೋಕ್ಕಾಗೋದು, ಇಲ್ಲಾಂದರೆ ಡೆಫಿನೆಟ್ಲಿ ಓದೋಕ್ಕಾಗೋದಿಲ್ಲ. ಅದಂತೂ ಶ್ಯೂರ್. ನಾರ್ಮಲ್ ಹ್ಯೂಮನ್ ಆಗಿದ್ರೆ ಆಗೋದಿಲ್ಲ ಮಕ್ಕಳೇ, ಸೂಪರ್ ಪವರ್ಸ್ ಇದ್ದರೆ ಆಗುತ್ತೆ. ನಿಮ್ಗೆ ಆ ಥರ ಸೂಪರ್ ಪವರ್ ಇದೆ ಅಂತಂದರೆ ಓಕೆ ಫೈನ್. ಓಕೆ, ಎಸ್. ಸೊ ನಿಮ್ಮ ಫೈನಲ್ ಮೆಸೇಜ್ ಏನಪ್ಪ ಅಂತಂದರೆ, ಯುವರ್ ಸಿನ್ಸಿಯರ್ ಎಫರ್ಟ್ ಇವತ್ತು ಏನು ಹಾಕ್ತೀರಾ ಬಿಕಮ್ಸ್ ಯುವರ್ ಕಾನ್ಫಿಡೆನ್ಸ್ ನಾಳೆಗೆ. ಸೊ ತಲೆ ಎತ್ತಿ ನಿಮ್ಮ ಪೇರೆಂಟ್ಸ್ ಹೇಳ್ಬೋದು, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಇಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ. ನಾವು ಹೇಳ್ಕೊಬೋದು ತಲೆ ಎತ್ತಿ, ಪರೀಕ್ಷೆ ಸ್ಟೂಡೆಂಟ್ಸ್ಗೆ ನಮ್ಮಿಂದ ಇಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ, ರೈಟ್? ಸೊ ಆ ಒಂದು ಕಾನ್ಫಿಡೆನ್ಸ್ ನಮಗೆ ಬಿಡಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ತಲೆ ಎತ್ಕೊಂಡು ಎಸ್ ನನಗಿಷ್ಟೊಂದು ಮಾರ್ಕ್ಸ್ ಬಂದಿದೆ, ನನಗಿಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹಿಂದಿನ ಶ್ರಮ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ ಶ್ರಮ ಹಾಕಿದ್ರೇ ಈ ಒಂದು ಕಾನ್ಫಿಡೆನ್ಸಲ್ಲಿ ಬಿಲ್ಡ್ ಆಗ್ತೀರ. ಓಕೆ, ಎಸ್ ಮಕ್ಕಳೇ. ಸೊ ಇದು ನಿಮ್ಮ ಫೈನಲ್ ಮೆಸೇಜ್ ಆಗಿದೆ. ಹೋಪ್ಫುಲಿ ನಿಮಗೆ ಬೇಕಾಗಿರೋ ಅಂಥ ಮೋಟಿವೇಶನ್ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಏನು ಹೇಳ್ತಾ ಇದ್ದೀನೋ ಅದು ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಓಕೆ, ಇನ್ನೂ ಶುರು ಮಾಡಿಲ್ಲ, ಇನ್ನೂ ಆಗಿಲ್ಲ ಅಂತಂದರೆ ದಯವಿಟ್ಟು ಇವತ್ತಿಂದ ಶುರು ಮಾಡಿ. ಯಾರ್ಯಾರೆಲ್ಲ ಆಲ್ರೆಡಿ ಶುರು ಮಾಡಿ ಚೆನ್ನಾಗಿ ಮಾರ್ಕ್ಸ್ ಪಡೆದಿದ್ದೀರೋ ಅದನ್ನು ಕಂಟಿನ್ಯೂ ಮಾಡಿ. ಓಕೆನಾ? ಆ್ಯಂಡ್ ಈ ವಿಡಿಯೋ ಯಾವುದೇ ರೀತಿ ನಿಮಗೆ ಇಷ್ಟ ಆಗಿದ್ರು ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ಈ ಥರದ್ದೇ ಅಪ್ಡೇಟ್ಗಳಿಗೋಸ್ಕರ ಓಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ, ಟೇಕ್ ಕೇರ್, ಬಾಯ್.